Praise the Lord. Good afternoon, everybody. Today's word, Act, Romans chapter 6, word 15 to 23. Topic, slaves righteousness. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಈ ದಿನದ ವಾಕ್ಯಭಾಗ ರೋಮಾಪುರದವರಿಗೆ 6ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಿಂದ 23ನೇ ವಾಕ್ಯದವರೆಗೆ. ಶೀರ್ಷಿಕೆ ನೀತಿಗೆ ಗುಲಾಮರಾಗಿರಿ. ದೇವರಿಗೆ ಸ್ತೋತ್ರ. ವಾಕ್ಯಭಾಗ, ಹಾಗಾದರೆ ಏನು? ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಾಗಿರದೆ ಕೃಪೆಗೆ ಅಧೀನರಾಗಿರುತ್ತೇವೆಂದು ಪಾಪ ಮಾಡಬಹುದು? ಎಂದಿಗೂ ಇಲ್ಲ. ನೀವು ಯಾರಾದರೊಬ್ಬರಿಗೆ ವಿಧೇಯರಾಗಿರುವುದಕ್ಕಾಗಿ ಗುಲಾಮರಾಗಿ ಒಪ್ಪಿಸಿಕೊಟ್ಟಾಗ ನೀವು ಅವನಿಗೆ ವಿಧೇಯರಾದ ಗುಲಾಮರಾಗಿರುತ್ತೀರಿ. ಮರಣಕ್ಕೆ ನಡೆಸುವ ಪಾಪಕ್ಕೆ ನೀವು ಗುಲಾಮರಾಗಿರಬಹುದು, ಇಲ್ಲವೇ ನೀತಿಗೆ ನಡೆಸುವ ವಿಧೇಯತೆಗೆ ಒಳಪಟ್ಟಿರಬಹುದು. ಆದರೆ ದೇವರಿಗೆ ಸ್ತೋತ್ರವಾಗಲಿ, ನೀವು ಪಾಪಕ್ಕೆ ಗುಲಾಮರಾಗಿದ್ದರೂ ನಿಮಗೆ ಒಪ್ಪಿಸಲ್ಪಟ್ಟ ಬೋಧನೆಗೆ ಹೃದಯದಿಂದ ವಿಧೇಯರಾದ್ದಕ್ಕಾಗಿ ಪಾಪದಿಂದ ಬಿಡುಗಡೆ ಹೊಂದಿ ನೀತಿಗೆ ಗುಲಾಮರಾಗಿದ್ದೀರಿ. ನೀವು ಶರೀರದಾಶೆಯಲ್ಲಿ ಬಲಹೀನರಾಗಿರಬಹುದು. ನಾನು ಮಾನವ ಮಾತುಗಳಲ್ಲಿ ಇದನ್ನು ಹೇಳುತ್ತೇನೆ. ನಿಮ್ಮ ದೇಹದ ಅವಯವಗಳಲ್ಲಿ ಅಶುದ್ಧತೆಗೂ ಅಧರ್ಮಕ್ಕೂ ದಾಸತ್ವದಲ್ಲಿ ಕೊಟ್ಟಂತೆ ನೀವು ಈಗ ಅವುಗಳನ್ನು ಪರಿಶುದ್ಧತೆಗೆ ನಡೆಸುವ ನೀತಿಗೆ ಗುಲಾಮರಾಗಿ ಒಪ್ಪಿಸಿರಿ. ನೀವು ಪಾಪಕ್ಕೆ ಗುಲಾಮರಾಗಿದ್ದಾಗ ನೀತಿಗೆ ಅಧೀನರಾಗಿರಲಿಲ್ಲ. ಆದ್ದರಿಂದ ಈಗ ನೀವು ನಾಚಿಕೆ ಪಟ್ಟುಕೊಳ್ಳುತ್ತಿರುವ ಸಂಗತಿಗಳಿಂದ ನಿಮಗಾದ ಲಾಭವೇನು? ಅವು ಮರಣದಲ್ಲೇ ಸಮಾಪ್ತವಾಗುತ್ತದೆ. ಆದರೆ ಈಗ ನೀವು ಪಾಪದಿಂದ ಬಿಡುಗಡೆ ಹೊಂದಿದವರಾಗಿ ದೇವರಿಗೆ ಗುಲಾಮರಾಗಿರುವುದರಿಂದ ನಿಮಗೆ ದೊರಕುವ ಫಲವು ಪವಿತ್ರ ಜೀವನ ಕೊಡುವ ಮತ್ತು ಅದರ ಪರಿಣಾಮವು ನಿತ್ಯ ಜೀವವಾಗಿರುತ್ತದೆ. ಏಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತ ವರವಾದರೂ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ಇರುವ ನಿತ್ಯ ಜೀವವೂ ಆಗಿದೆ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯಭಾಗ ನೋಡೋದಾದರೆ, ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಕೊರಿಂಥಿಯನ್ಸ್ ಚಾಪ್ಟರ್ 6 ವರ್ಡ್ 12. ಪೌಲನು ಹೇಳ್ತಾ ಇದ್ದಾನೆ, ಎಲ್ಲ ಕೆಲಸವನ್ನು ಮಾಡೋದಕ್ಕೆ ನಮಗೆ ಅಧಿಕಾರ ಇದೆ, ಆದರೆ ಎಲ್ಲವೂ ಸಹ ಹಿತವಾದದ್ದಲ್ಲ ಅಂತ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಇಲ್ಲಿ ವಾಕ್ಯಭಾಗದಲ್ಲಿ ಇರ್ತಾರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಧರ್ಮಶಾಸ್ತ್ರಕ್ಕೆ ನಾವು ಅಧೀನರಾಗದೆ ಕೃಪೆಗೆ ಅಧೀನರಾಗಿದ್ದೀವಿ ಅಂತ ನಾವು ಪಾಪ ಮಾಡ್ಬೋದಂದರೆ ಖಂಡಿತ ಅಲ್ಲ. ಏಕೆಂದರೆ ನಮ್ಮನ್ನು ಧರ್ಮಶಾಸ್ತ್ರದಿಂದ ವಿಮೋಚಿಸಿ ಕೃಪೆಯನ್ನು ಕೊಟ್ಟಿರ್ತಕ್ಕಂಥದ್ದು ದೇವರ ಯೇಸುಕ್ರಿಸ್ತರ ರಕ್ತವಾಗಿದೆ. ಯೇಸುಕ್ರಿಸ್ತರ ರಕ್ತವಾಗಿದೆ. ಅಷ್ಟು ಮಾತ್ರ ಅಲ್ಲ, ದೇವರ ವಾಕ್ಯ, ನಾವು ಕೇಳಿದಂಥ ವಾಕ್ಯಕ್ಕೆ ನಾವು ನಂಬಿಗಸ್ತರಾಗಿ ವಿಧೇಯರಾದ ನಿಮಿತ್ತವಾಗಿ, ಆ ವಾಕ್ಯದ ನಿಮಿತ್ತವಾಗಿ ನಮಗೆ ರಕ್ಷಣೆ ಉಂಟಾಗಿದೆ, ನಮಗೆ ಕ್ಷಮಾಪಣೆ ಉಂಟಾಗಿ ರಕ್ಷಣೆ ಉಂಟಾಗಿದೆ. ಅದು ನಮಗೆ ಕೊಡ್ತಕ್ಕಂಥದ್ದು ಏನು ಅಂತಂದರೆ ನಿತ್ಯ ಜೀವದ ಫಲವಾಗಿದೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಶರೀರದ ಆಸೆಗಳನ್ನ ಸಾಯಿಸ್ರಿ. ಯಾವಾಗ ಶರೀರದ ಆಸೆಗಳನ್ನ ಸಾಧ್ಯ ಅಂತಂದರೆ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗುವಾಗ. ಕೇಳ್ತಕ್ಕಂಥ ವಾಕ್ಯಕ್ಕೆ ಯಾವಾಗ ನಾವು ಹೃದಯದಿಂದ ವಿಧೇಯರಾಗ್ತೀವೋ ಆಗಲೇ ಶರೀರದ ಆಸೆ ನಮ್ಮಲ್ಲಿ ಸಾಯುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಖಚಿತವಾಗಿ ಎಲ್ಲರಿಗೂ ಸಹ ದೇವರ ವಾಕ್ಯ ನಮಗೆ ಬೋಧಿಸಿದೆ. ನಾವು ಒಬ್ಬ ಆತ್ಮಿಕರಾಗಿದ್ದೀವ, ವಿಶ್ವಾಸಿಗಳಾಗಿದ್ದೀವ, ವಿಶ್ವಾಸಿ ಜೀವಿಸಬೇಕಾದಂತಹ ಜೀವನದ ವಿಧಾನಗಳನ್ನ ನಮಗೆ ಬೈಬಲ್ ಬೋಧಿಸುತ್ತೆ. ಒಬ್ಬ ಸಭಾ ಸೇವಕಿ ಅಂದರೆ ಒಬ್ಬರು ಸಭೆಯಲ್ಲಿ ಸಾಮಾನ್ಯ ಸೇವೆ ಆಗಿದ್ದಾರ. ಸಾಮಾನ್ಯ ಸೇವಕರು ಮಾಡ್ತಕ್ಕಂಥ ಸೇವೆಗೆ ಬೇಕಾಗಿರ್ತಕ್ಕಂಥ ಆ ಜೀವಿತವನ್ನು ಬೈಬಲ್ ನಮಗೆ ಬೋಧಿಸುತ್ತೆ. ಒಬ್ಬ ಸಭಾಪಾಲಕನಾಗಿದ್ದೀರಾ, ಸಭಾಪಾಲಕನಿಗೆ ಇರಬೇಕಂತಹ ಜೀವಿತದ ವಿಧಾನಗಳನ್ನ ಬೈಬಲ್ ಬೋಧಿಸುತ್ತೆ. ಒಬ್ಬ ಪ್ರವಾದಿ ಆಗಿದೆಯಾ, ಪ್ರವಾದಿಗೆ ಇರಬೇಕಂತ ಜೀವಿತದ ವಿಧಾನಗಳನ್ನ ಬೈಬಲ್ ಬೋಧಿಸುತ್ತೆ. ಎಲ್ಲರಿಗೂ ಸಹ ನಮಗೆ ಹಂತವಾಗಿ ನಾವು ಜೀವಿಸಬೇಕಂತ ಜೀವಿತವನ್ನು ಬೈಬಲು ಖಚಿತವಾಗಿ ಬೋಧಿಸಿದೆ. ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ದೇವರಿಗೆ ಸ್ತೋತ್ರ. ಸೊ ಅದು ಗೊತ್ತಿದ್ದು ಸಹ ನಾವು ಇಷ್ಟಾನುಸಾರವಾಗಿ ಜೀವಿಸೋದಾದರೆ, ನಮಗಿರೋ ಸಾಮರ್ಥ್ಯ ಜ್ಞಾನದಲ್ಲಿ ಇಷ್ಟಾನುಸಾರವಾಗಿ ಜೀವಿಸೋದಾದರೆ ಲೋಕದ ತೀರ್ಪಿನಿಂದ ತಪ್ಪಿಸ್ಕೋಬೋದು ಅಷ್ಟೇ. ಅದಕ್ಕಿಂತ ಹೆಚ್ಚು ಇನ್ನೇನು ಸಿಗಲ್ಲ. ಆದರೆ ಪರಲೋಕದಿಂದ ಬರುತ್ತಲ್ಲ, ಆ ತೀರ್ಪಲ್ಲಿ ಖಂಡಿತವಾಗ್ಲೂ ತಪ್ಪಿಸೋಕ್ಕಾಗಲ್ಲ. ಆ ತೀರ್ಪು ನಮ್ಮ ಮುಂದೆ ನಡೆಯುತ್ತೆ. ಅದರಿಂದ ನಾವು ಯಾವತ್ತೂ ಸಹ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಖಚಿತವಾಗಿ ದೇವರು ಅದನ್ನು ಮಾಡ್ತಾರೆ ಪ್ರತಿಯೊಬ್ಬರ ಜೀವಿತದಲ್ಲೂ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಯೇಸು ಕ್ರಿಸ್ತರು ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 15ನೇ ಅಧ್ಯಾಯ 3ನೇ ವಾಕ್ಯ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ನೀವು ಈಗ ಶುದ್ಧರಾಗಿದ್ದೀರಿ.
ದೇವರ ವಾಕ್ಯದಲ್ಲಿ ನಾವು ಶುದ್ಧರಾಗ್ತೀವಿ. ಯಾಕೆಂದರೆ ಕೇಳಿ ಹೃದಯದಲ್ಲಿ ವಿಧೇಯರಾದಾಗ, ಈ ರೋಮಾಪುರದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಅದನ್ನೇ ಹೇಳ್ತಕ್ಕಂಥದ್ದು. ನೀವು ಅದರಲ್ಲಿ ಕೇಳಿದಂಥ ವಾಕ್ಯಕ್ಕೆ ಹೃದಯದಿಂದ ನೀವು ವಿಧೇಯರಾದಾಗ ನೀವು ಶುದ್ಧರಾದ್ರಿ ಅಂತ. ನಾವು ಸುಮ್ಮನೆ ಶುದ್ಧರಾಗಲ್ಲ, ಕೇಳಿ ಬಿಟ್ಬಿಟ್ರೆ ಶುದ್ಧರಾಗಲ್ಲ. ಅಥವಾ ನಾವು ವಾಕ್ಯಕ್ಕೆ ವಿರುದ್ಧವಾಗಿ ಶರೀರದ ಆಸೆ, ಕಠಿಣ ಆಸೆ, ಜೀವನದ ಗರ್ವದಲ್ಲಿ ನಾವು ಜೀವಿಸೋದಾದರೆ ಖಂಡಿತ ಶುದ್ಧತೆ ಇಲ್ಲ. ದೇವರ ವಾಕ್ಯ ಅವರು ಇರಲ್ಲ. ಅಷ್ಟು ಮಾತ್ರ ಅಲ್ಲ, ಆತ್ಮಿಕರೇ ಆಗಿ ಜೀವಿಸೋಕ್ಕೆ ಸಾಧ್ಯವಿಲ್ಲ. ವಾಕ್ಯ ಅದನ್ನು ಹೇಳ್ತಾ ನಾನು ಹೇಳ್ತಾ ಇಲ್ಲ. ಸೊ ಹಾಗಾಗಿ ದೇವರ ವಾಕ್ಯ ನಮ್ಗೆ ಏನು ಕೊಡುತ್ತೋ, ಏನು ಆದೇಶ ಕೊಡುತ್ತೋ ಅದಕ್ಕೆ ನಂಬಿಗಸ್ತರಾಗಿ ವಿಧೇಯರಾಗೋಣ. ವಾಕ್ಯ ಹೇಳುತ್ತೆ ನೀತಿಗೆ ವಿಧೇಯರಾಗ್ರಿ. ಹೇಗೆ ಅಂದರೆ ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸೋದ್ರ ಮೂಲಕವಾಗಿ ನೀತಿಗೆ ವಿಧೇಯರಾಗ್ರಿ ಅಂತ ಹೇಳುತ್ತೆ ವಾಕ್ಯ. ಸೊ ಹಾಗಾಗಿ ನಂಬಿಗಸ್ತರಾಗಿ ವಿಧೇಯರಾಗೋಣ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ನೀತಿಯ ಗುಲಾಮರಾಗ್ರಿ. ನಾನು ನಿಮ್ಗೆ ಕೊಟ್ಟಿರ್ತಕ್ಕಂಥ ವಾಕ್ಯವನ್ನು ಹೃದಯದಿಂದ ಸ್ವೀಕರಿಸಿ ಅದಕ್ಕೆ ವಿಧೇಯರಾಗ್ರಿ ಅಂತ ಹೇಳ್ತಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಾಗಿ ವಿಧೇಯರಾಗೋದಕ್ಕೆ ಒಪ್ಪಿಸ್ಕೊಡ್ತೀವಿ. ಆಮೇಲೆ ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇಲೆ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಿಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.